ಯುದ್ಧ ಭೂಮಿಯಲ್ಲಿ ಯಾವುದೇ ದೇಶ ತನ್ನ ಪ್ರಜೆಗಳನ್ನ ರಕ್ಷಿಸಿಲ್ಲ, ಆದರೆ ಭಾರತ ತನ್ನ ಪ್ರಜೆಗಳನ್ನ ರಕ್ಷಣೆ ಮಾಡಿದೆ. ಮಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಪರೇಷನ್ ಗಂಗಾ ನಡೀತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆ ಇದು. ವರ್ತನೆಯನ್ನು ತೋರಿಸ್ತಾ ಇದೆ. ಇವತ್ತು ಯುದ್ಧ ಭೂಮಿಯಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು, ಅದರಿಂದ ಆಗಿರುವಂಥ ಸಮಸ್ಯೆಗಳು, ಯಾವುದೇ ದೇಶ ತಮ್ಮ ದೇಶದ ಪ್ರಜೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತತ್ಕ್ಷಣ ಅದಕ್ಕೆ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಿ ಇವತ್ತು ತಂಡಗಳನ್ನು ರಚನೆ ಮಾಡಿ 4 ಸಚಿವರನ್ನು ಕಳಿಸಿ ಜವಾಬ್ದಾರಿಯನ್ನು ಮೆರೆದಿರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ರಾಜಕೀಯವನ್ನು ಹುಡುಕತಕ್ಕಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ ಈ ದೇಶದಲ್ಲಿ ಆಳ್ವಿಕೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇರಾನ್ ಇರಾಕ್ ಯುದ್ಧ ಆಗಿತ್ತು, ಎಷ್ಟು ಜನ ರಕ್ಷಣೆ ಮಾಡಿದ್ದಾರೆ ವರದಿ ಕೊಡ್ಲಿ ಇವರು. ಸಿದ್ದರಾಮಯ್ಯ ಒಬ್ಬ ಉಕ್ರೇನ್ನಲ್ಲಿ ಸಿಲುಕಿದಂತ ಬಾಗಲಕೋಟೆ ವಿದ್ಯಾರ್ಥಿಗಳು ಕಾಲ್ನಡಿಗೆಯಲ್ಲೇ ರಷ್ಯಾ ಬಾರ್ಡರ್ ಕಡೆ ಆಗಮಿಸ್ತಾ ಇದ್ದಾರೆ. 20 ಕಿಲೋಮೀಟರ್ ನಡೆದುಕೊಂಡು ಬಂದಿದ್ದಾರೆ ವಿದ್ಯಾರ್ಥಿಗಳು. ಆಲ್ಮೋಸ್ಟ್ ತುಂಬಾ ಜನ ವಿದ್ಯಾರ್ಥಿಗಳ ಪರಿಸ್ಥಿತಿ ಅಲ್ಲಿ ಸಂಕಷ್ಟದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಬಸ್ಸಿನ ವ್ಯವಸ್ಥೆ ಅಥವಾ ಕ್ಯಾಬ್ಗಳ ವ್ಯವಸ್ಥೆ, ಟ್ರೈನ್ನ ವ್ಯವಸ್ಥೆ, ಇಲ್ಲಿ ಅಲ್ಲಿರುವಂಥ ಉಕ್ರೇನಿಯನ್ಸೇ ತುಂಬಿ ತುಳುಕ್ತಾ ಇದ್ದಾರೆ. ಅವರು ನಾವು ಸೇಫ್ ಆದರೆ ಸಾಕಪ್ಪ ಫಸ್ಟು ಅಂತ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಭಾರತೀಯರು ಕಾಲ್ನಡಿಗೆಯಲ್ಲೇ ಬರುವಂಥ ಪರಿಸ್ಥಿತಿ ಇದೆ. 15-20 ಕಿಲೋಮೀಟರ್ ನಡ್ಕೊಂಡ್ಬರ್ಬೇಕಾಗಿದೆ. ತುಂಬ ಜನ 40 ಕಿಲೋಮೀಟರ್ ಎಲ್ಲ ನಡಿಬೇಕಾದಂಥ ಪರಿಸ್ಥಿತಿ ಇದೆ. ಕಿರಣ್ ಜೊತೆ 4 ಇದ್ದಾರೆ ಬಾಗಲಕೋಟೆ ವಿದ್ಯಾರ್ಥಿಗಳು, ಅವರೆಲ್ಲರೂ ಕೂಡ ನಡ್ಕೊಂಡ್ಬಂದಿರುವಂಥದ್ದು. ಕಿರಣ್ ಸವದಿ, ರೋಹಿತ್ ಹಿಪ್ಪರಗಿ, ವೃಷಭ್, ಮನೋಜ್ ಚಿತ್ರಗರ್ ಎಲ್ಲರನ್ನೂ ಕೂಡ ಹಿಂದೆ ಏರ್ ಲಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ರಷ್ಯಾ ಬಾರ್ಡರ್ಗೆ ಬರುವಂತೆ ಸೂಚಿಸಿತ್ತು ಎಂಬಸಿ. ಸದ್ಯ ಪಿಸೋಚಿನ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ವಿದ್ಯಾರ್ಥಿಗಳು. ಇನ್ನು 7 ಕಿಲೋಮೀಟರ್ ಕಾಲ್ನಡಿಗೆ ಮಾಡಬೇಕಾಗಿದೆ ವಿದ್ಯಾರ್ಥಿಗಳು. ಉಕ್ರೇನ್ ಮೇಲೆ ರಷ್ಯಾದಿಂದ ಮತ್ತಷ್ಟು ಅಟ್ಯಾಕ್ ಮುಂದುವರೆದಿದೆ. ಉಕ್ರೇನ್ ಮೇಲೆ ಅಗ್ನಿ ಮಳೆಯನ್ನೇ ಸುರಿಸ್ತಾ ಇದೆ ರಷ್ಯಾ. 3 ನಗರಗಳು, ಸಣ್ಣ ಸಣ್ಣ ಪ್ರದೇಶಗಳಿಗೂ ಕೂಡ ಲಗ್ಗೆಯನ್ನ ಇಟ್ಟಿದೆ. ಉಕ್ರೇನ್ನಲ್ಲಿ ಈಗ ಜನವಸತಿ ಪ್ರದೇಶಗಳೇ ರಷ್ಯಾದ ಟಾರ್ಗೆಟ್ ಆಗಿರೋದು. ಎಷ್ಟು ದಿನ ಜನರನ್ನ ನಾವು ಟಾರ್ಗೆಟ್ ಮಾಡೋದಿಲ್ಲ, ಜನವಸತಿ ಪ್ರದೇಶವನ್ನ ಟಾರ್ಗೆಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಂತ ರಷ್ಯಾ ಯಾವಾಗ ಉಕ್ರೇನ್ನ ತೀವ್ರತರನಾದಂಥ ಪ್ರತಿದಾಳಿಯನ್ನ ಎದುರಿಸಬೇಕಾಯ್ತು, ಎಲ್ಲಿ ರಷ್ಯಾ ಅಂದ್ಕೊಂಡಿದ್ದು ಸಾಧಿಸಲಿಕ್ಕೆ ಆಗ್ಲಿಲ್ಲ, ಉಕ್ರೇನ್ ನಮಗೆ ನಡುಬಗ್ಗಿಸಿ ಮನವಿಯನ್ನ ಮಾಡ್ಕೊಳ್ತಾರೆ, ನಮ್ಮನ್ನ ಸೇವ್ ಮಾಡಿ ಅಂತ ಹೇಳ್ತಾರೆ, ನಮ್ಮ ಮೇಲೆ ಅಟ್ಯಾಕ್ ಮಾಡಬೇಡಿ, ನೀವು ಹೇಳ್ದಂಗೆ ಕೇಳ್ತೀವಿ ಅಂತಾರೆ ಅಂತ ಅಂದ್ಕೊಂಡಿದ್ರು. ಅದ್ಯಾವುದೂ ಆಗ್ಲಿಲ್ಲ. ಅದಾದ್ಮೇಲೆ ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಸಿವಿಲಿಯನ್ಸ್ ಮೇಲೆ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಒಂದು ಅಟ್ಯಾಕ್ ಮುಂದುವರೆದಿದೆ. ಕಾರ್ಕಿವ್ ಮೇಲೆ ಕ್ಷಿಪಣಿ ಬಾಂಬ್ಗಳ ಸುರಿಮಳೆಯನ್ನ ಸುರಿಸಲಾಗ್ತಾ ಇದೆ. ಈವರೆಗೂ 2,000ಕ್ಕೂ ಹೆಚ್ಚು ಜನ ನಾಗರಿಕರು ಸಾವನ್ನಪ್ಪಿರುವಂತದ್ರ ಬಗ್ಗೆ ವರದಿ ಆಗಿದೆ. ಈವರೆಗೂ 2,000ಕ್ಕೂ ಹೆಚ್ಚು ಜನ ನಾಗರಿಕರು ಸಾವನ್ನಪ್ಪಿದ್ದಾರೆ ರಷ್ಯಾ ದಾಳಿಯಿಂದ ಅನ್ನುವಂತ ಮಾಹಿತಿ ಇರುವಂತದ್ದು. ಈ ಯುದ್ಧದ ಸಂದರ್ಭದಲ್ಲಿ ಈ ಸಾವನ್ನ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದರ ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಅಪ್ರಾಕ್ಸಿಮೇಟ್ಲಿ ಅಂತಾನೆ ಹೇಳಬೇಕಾಗುತ್ತದೆ 2,000 ಜನ ಅಂತ. ಎಲ್ಲೇ ಆಗಲಿ ಎಲ್ಲೇ ಯುದ್ಧ ಆದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನುವ ಒಂದು ಅಂಕಿಅಂಶ, ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ. ಇನ್ನು ಪ್ಯಾರಾಲಿಂಪಿಕ್ಸ್ಗೆ ರಷ್ಯಾ, ಬೆಲಾರಸ್ ಬ್ಯಾನ್ ಮಾಡಲಾಗಿದೆ. ವಿಶ್ವ ಸಮುದಾಯದ ಒತ್ತಡದ ಹಿನ್ನೆಲೆಯಲ್ಲಿ
ಈ ಎರಡೂ ದೇಶಗಳನ್ನ ಬ್ಯಾನ್ ಮಾಡಲಾಗಿದೆ, ರಷ್ಯಾ ಮತ್ತು ಬೆಲಾರಸ್. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಲಿಂಪಿಕ್ಸ್ನಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿತ್ತು. ಆಲ್ಮೋಸ್ಟ್ ಎಲ್ಲ ದೇಶಗಳು ಒತ್ತಾಯವನ್ನ ಮಾಡಿದ್ವು. ಬೆಲಾರಸ್ ಯಾಕೆ ರಷ್ಯಾಗೆ ಸಪೋರ್ಟ್ ಮಾಡಿತ್ತು? ಅದಕ್ಕೆ ಬೆಲಾರಸ್ನಲ್ಲಿ ತನ್ನ ಸೇನೆಯನ್ನ ಕಳಿಸಿತ್ತು ರಷ್ಯಾ ಅಟ್ಯಾಕ್ ಮಾಡಲಿಕ್ಕೆ ಕೀವ್ ಭಾಗವನ್ನು, ಅಂದ್ರೆ ಉಕ್ರೇನ್ನ ರಾಜಧಾನಿಯನ್ನ ಅಟ್ಯಾಕ್ ಮಾಡಲಿಕ್ಕೆ ಬೆಲಾರಸ್ ಕಡೆಯಿಂದ ಹೋಗಿತ್ತು, ಬೆಲಾರಸ್ ಸಪೋರ್ಟ್ ಮಾಡಿತ್ತು. ಸೊ ಹೀಗಾಗಿ ಎರಡು ದೇಶಗಳನ್ನ ಬ್ಯಾನ್ ಮಾಡಲಾಗಿದೆ. ವಿಶ್ವ ಸಮುದಾಯದ ಒತ್ತಡದ ಹಿನ್ನೆಲೆಯಲ್ಲಿ ಎರಡು ದೇಶ ಬ್ಯಾನ್. ರಷ್ಯಾ ಬೆಲಾರಸ್ ಹೊರಗಿಟ್ಟಿದೆ ವಿಶ್ವ ಸಮುದಾಯ. ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಈ ವಾರ್ತೆಯ ಮುಖ್ಯಾಂಶ